ಅಥಣಿ ಎಂದಾಕ್ಷಣ ನಮಗೆ ನಿಮಗೆ ನೆನಪಿಗೆ ಬರೋದೇ ಬಡವರ ಬಂಧು, ಕೃಷ್ಣ ತೀರ್ಥ ಕುವರ, ರೈತ ನಾಯಕ, ಸವದಿ ಸಾಹುಕಾರ ಎಂದರೆ ನಮಗೆ ನಿಮ್ಮೆಲ್ಲರಿಗೂ ನೆನಪಿಗೆ ಬರೋದೇ ಅಥಣಿ ಶಿವಯೋಗಿಗಳ ಪುಣ್ಯ ಕ್ಷೇತ್ರದ ಸಾಹುಕಾರ, ಜನರ ಮೆಚ್ಚಿನ ಸರದಾರ, ಬರಡು ಭೂಮಿಗೆ ಹಸಿರು ಸೀರೆ ಉಡಿಸಿದ ಬರದ ನಾಡಿನ ಭಗೀರಥ ಮೆಚ್ಚಿನ ಜನನಾಯಕ. ಇವೆಲ್ಲ ಜನರೇ ಕೊಟ್ಟಂಥ ಬಿರುದುಗಳು. ಅಥಣಿಯ ಜನರ ಜೀವಾಳವಾಗಿರುವ ಸವದಿ ಸಾಹುಕಾರನ ಕತೆ ಒಂದು ದಿನ ಪೂರ್ತಿ ಹೇಳಿದ್ರೂ ಮುಗಿಯೋದಿಲ್ಲ. ಸಾಹುಕಾರ ಅಂದ್ರೆ ಅಥಣಿ ಕ್ಷೇತ್ರದ ಜನರಿಗೆ ಅಚ್ಚುಮೆಚ್ಚು. ಕ್ಷೇತ್ರದ ಜನರಿಗೆ ಏನೇ ಕಷ್ಟವಿದ್ರೂ ಕೂಡ ಮೊದಲಿಗೆ ನೆನಪಿಗೆ ಬರೋದೇ ಸವದಿ ಸಾಹುಕಾರ. ಬಡವರ ಬಂಧು, ರೈತರ ಆಶಾಕಿರಣ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದ ಜನರ ಜೀವಾಳ. ಅವರ ವ್ಯಕ್ತಿತ್ವ ವಿಭಿನ್ನ. ಹೃದಯ ಶ್ರೀಮಂತ ಲಕ್ಷ್ಮಣ್ ಸವದಿಯವರ ನಿವಾಸಕ್ಕೆ ಕಷ್ಟ ಹೇಳಿಕೊಂಡು ಬಂದರೆ ಯಾರೂ ಕೂಡ ಬರಿಗೈಯಲ್ಲಿ ಹೋಗಿರುವ ಉದಾಹರಣೆಯೇ ಇಲ್ಲ. ಅದಕ್ಕಾಗಿಯೇ ಅಥಣಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯ ಜನರ ಮನದಲ್ಲೂ ಈ ಸಾಹುಕಾರ ಅಚ್ಚಳಿಯದೆ ಉಳಿದು ಬಿಟ್ಟಿದ್ದಾರೆ. ಅತ್ಯಂತ ಸರಳ ನಡೆನುಡಿ, ಸರಳ ವ್ಯಕ್ತಿತ್ವದ ಧೀಮಂತ ವ್ಯಕ್ತಿಯಾಗಿರುವ ಸವದಿಯವರು ಪ್ರಚಾರದ ಹಂಗಿಲ್ಲದೆ ತಮ್ಮ ಸೇವಾ ಕಾರ್ಯಗಳಿಂದಲೇ ಜನರ ಪ್ರೀತಿ ಗಳಿಸಿ ಪ್ರಸಿದ್ಧಿ ಪಡೆಯುತ್ತಿರುವ ಸಾಹುಕಾರ ಸವದಿ ತಮ್ಮ ಪ್ರತಿಯೊಂದು ಜವಾಬ್ದಾರಿಗೆ ಘನತೆ ತಂದುಕೊಟ್ಟಿದ್ದಾರೆ. ಸವದಿ ಸಾಹುಕಾರನ ಮನೆ ಮುಂದೆ ನಿತ್ಯ ಜಾತ್ರೆಯೋ ಜಾತ್ರೆ. ದಿನನಿತ್ಯ ಬೆಳಗಾದ್ರೆ ಸಾಕು ತಮ್ಮ ನೆಚ್ಚಿನ ಸಾಹುಕಾರನನ್ನ ಭೇಟಿಯಾಗಲು ಅಥಣಿ ಕಾಗವಾಡ ಕ್ಷೇತ್ರದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸೋದು ಸಹಜ. ಕ್ಷೇತ್ರದ ಜನರ ಕಷ್ಟವನ್ನ ತಮ್ಮ ಕಷ್ಟ ಅಂತ ಅರಿತು ಕ್ಷೇತ್ರದ ಜನರಿಗೆ ಸ್ವತಃ ಭೇಟಿ ನೀಡಿ ಅವರ ಕಷ್ಟಕ್ಕೆ ಸ್ಪಂದಿಸುವರು. ಅವರು ಕ್ಷೇತ್ರದ ಜನರ ಜತೆಯಲ್ಲಿ ಇಷ್ಟೊಂದು ಬೆರೆತಿದ್ದಾರೆ ಎಂದರೆ ಇವರು ಸಾಧಾರಣ ರಾಜಕಾರಣಿಯಂತೂ ಅಲ್ಲವೇ ಅಲ್ಲ. ಪ್ರತಿಯೊಬ್ಬರಿಗೂ ಸಹಜವಾಗಿ ಸಂಪರ್ಕದಲ್ಲಿ ಬರುವ ಸಾಹುಕಾರನಿಗೆ ಕೊಡುಗೈ ದಾನಿಯು ಅಂತಾರೆ ಮತದಾರರು. ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಸಾಹುಕಾರ ಮಾತ್ರ ಎಂದೆಂದಿಗೂ ಸಾಹುಕಾರನೇ. ಅದಕ್ಕೆ ಕ್ಷೇತ್ರದ ಜನ ಪ್ರೀತಿಯಿಂದ ಇವರಿಗೆ ನಮ್ಮ ಸಾಹುಕಾರ ನಮ್ಮ ಹೆಮ್ಮೆ ಅನ್ನೋದು. ಅಥಣಿ ಪಟ್ಟಣಕ್ಕೆ ನಿರಂತರ 24 ತಾಸು ವಾರದ 7 ದಿನ ನೀರು ಒದಗಿಸುವ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತಿರುವ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವದಿಯವರಿಗೆ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುವವರು ಲಕ್ಷ್ಮಣ್ ಸವದಿ ಅಭಿಮಾನಿ ಬಳಗ ಅಥಣಿ.